ಯೂತ್ ಕಾಂಗ್ರೆಸ್ಸಿನ ರಾಷ್ಟ್ರೀಯ ಮಟ್ಟದ ವಕ್ತಾರರಾಗಿರ್ತಕ್ಕಂಥ ಆದರ್ಶ್ ಮುಂಚೂರು ಭೇಟಿಯಾಗಿದ್ದಾರೆ. ಇವತ್ತು ನಾನು ತಮ್ಮ ಮುಂದೆ ಬಂದಿರತಕ್ಕಂಥದಕ್ಕೆ ಒಂದು 3-4 ಕಾರಣಗಳಿದ್ದಾವೆ. ಬೇಸಿಕಲಿ ನಾನು ತೀರ್ಥಹಳ್ಳಿ ಕ್ಷೇತ್ರದಿಂದ ಬಂದವರು, ಶಿವಮೊಗ್ಗ ಜಿಲ್ಲೆ. ಪ್ರಥಮವಾಗಿ ನಮ್ಮ ಕ್ಷೇತ್ರದಿಂದ ಆಯ್ಕೆಯಾಗಿರ್ತಕ್ಕಂಥ ಹಿಂದಿನ ಅವಧಿಯಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಜ್ಞಾನೇಂದ್ರರವರು ಗೃಹ ಸಚಿವರಾಗಿ ಶಾಸಕರಾದರು. ಆನಂತರ ಕೊನೆಯ 2 ವರ್ಷದಲ್ಲಿ ಗೃಹ ಸಚಿವರಾಗಿ ಕೆಲಸ ಮಾಡ್ತಾಯಿದ್ದರು. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಗೃಹ ಸಚಿವರಿಗೆ ನಾಳೆ ಮನವಿಯನ್ನು ಕೊಡ್ತಾ ಇದ್ದಾರೆ. 3-4 ಘಟನೆಗಳ ಬಗ್ಗೆ SIT ತನಿಖೆಯನ್ನು ಮಾಡಬೇಕು. ಅವರ ಕಾಲಾವಧಿನಲ್ಲಿ ಆಗಿರ್ತಕ್ಕಂಥ ಘಟನೆಗಳ ಬಗ್ಗೆ ಒಂದು 4 ಘಟನೆಗಳಿದ್ದಾವೆ, ಅದಕ್ಕೆ ಮಾಡಬೇಕು ಅಂತಕ್ಕಂಥ ನಾನು ನಮ್ಮ ರಾಜ್ಯಸಭೆ ಮುಖ್ಯಮಂತ್ರಿಗಳಿಗೆ ಮತ್ತು ಗೃಹ ಸಚಿವರಿಗೆ ಮತ್ತು ಒಂದಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕ ಖರ್ಗೆ ಅವರು ನಮ್ಮ ಸಚಿವರೇನಿದ್ದಾರೆ ಅವರಿಗೆ, ಅದು 3 ಜನರಿಗೂ ಕೂಡ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ. ಆ ವಿಚಾರನ ತಮ್ಮ ಎದುರುಗಡೆ ಪ್ರಸ್ತಾಪ ಮಾಡೋದಕ್ಕೆ ನಾನು ಇವತ್ತು ನಿಮ್ಮ ಜೊತೆಗಿದ್ದೇನೆ. ಮೊದಲನೇದಾಗಿ ಅವರ ಅವಧಿನಲ್ಲಿ ಜ್ಞಾನೇಂದ್ರ ಅವರು ಗೃಹ ಸಚಿವರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಸುಮಾರು 525 PSಗಳು ನೇಮಕ ಆಯಿತು. ಹಲವಾರು ಜನ ಜೈಲಿಗೆ ಹೋದರು. ಆದರೆ ಇವರ ಆಡಳಿತದ ಅವಧಿಯಲ್ಲಿ ಆಗಿರ್ತಕ್ಕಂಥ ಘಟನೆ ಅದು. ತೀರ್ಥಹಳ್ಳಿನಲ್ಲಿ ಸ್ಯಾಂಡ್ರೋ ರವಿ, ದಿವ್ಯಾ ಹಗರ್ವಿ ಎಲ್ಲರೂ ಕೂಡ ಬಂದು ಹೋಗಿದ್ರು. ಅಲ್ಲೂ ಕೂಡ ಸಾಕಷ್ಟು ಪ್ರಚಾರಗಳಿದೆ. ಆದರೆ ಇದು ಯಾವುದನ್ನು ಕೂಡ ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಇವುಗಳನ್ನು ತನಿಖೆ ಮಾಡಲಿಲ್ಲ. ಸತ್ಯಾಸತ್ಯತೆ ಪೂರ್ತಿ ಆಗಬೇಕು ಅನ್ನೋದು ನಾನು ಅಪೇಕ್ಷೆ. ಅದರೊಳಗೆ ಇವ್ರ ಪಾತ್ರ ಏನಿದೆ, ಇದರೊಳಗೆ ಯಾಕೆಂದರೆ 500-600 ಕೋಟಿ ರೂಪಾಯಿ ವ್ಯವಹಾರ ನಡೆದಿದೆ ಅಂತಕ್ಕಂಥ ಸಂದರ್ಭದಲ್ಲಿ ಅವರ ಇಮ್ಮಿಡಿಯೇಟ್ ಇರ್ತಕ್ಕಂಥ DIGಗಳನ್ನು ಜೈಲಿಗೆ ಹೋದರು. ಆದರೆ ಇವ್ರ ಹೇಳಿಕೆಯನ್ನೆಲ್ಲೂ ತಿಳ್ಕೊಂಡೇ ಇಲ್ಲ, ಇವರು ವಿಚಾರಣೆಯೂ ಮಾಡಲಿಲ್ಲ. ಏನು ಕಾರಣ ಅಂತ ನನಗೆ ಗೊತ್ತಾಗಿಲ್ಲ. ಮತ್ತು ಅಲ್ಲಿ ಅವರು ಗೃಹ ಮಂತ್ರಿಗಳ ಆದ ಮೇಲೆ ತೀರ್ಥಹಳ್ಳಿನಲ್ಲಿ ಆರ್ಥಿಕ ಚಟುವಟಿಕೆ ನೋಡಿದಾಗ, ಅವರು ಕಡೆಯೋದಲ್ಲಿ ನೋಡಿದಾಗ ಬಹಳಷ್ಟು ರಿಯಲ್ ಎಸ್ಟೇಟ್ಗಳು ಮತ್ತು ಜಮೀನು ಕೊಂಡ್ಕೊಂಡಿರ್ತಕ್ಕಂಥದ್ದು ಎಲ್ಲವೂ ಕೂಡ ಇದ್ದಾವೆ. ಇದನ್ನು ತನಿಖೆ ಒಳಪಡಿಸ್ಬೇಕು. ಅವರು ನಿರಪರಾಧಿ ಅಥವಾ ಅವ್ರ ಪಾತ್ರ ಇಲ್ಲ ಅಂತಂದರೆ ಅದು ಹೊರಗೆ ಬರಲಿ, ಅದು ಒಳ್ಳೆಯದು. ಅದ್ರ ಬಗ್ಗೆ ನಾನು ರಿವೆಂಜ್ಫುಲ್ಲಾಗಿ ಇದನ್ನು ಹೇಳ್ತಾ ಇಲ್ಲ. ಆದರೆ ಎಲ್ಲೋ ಒಂದು ಕಡೆ ಆ ಅವಧಿನಲ್ಲಿ ನಡೆದಿರ್ತಕ್ಕಂಥ ತನಿಖೆಯೊಳಗೆ ಪೂರ್ಣ ರೀತಿಯ ಸತ್ಯ ಹೊರಗೆ ಬಂದಿಲ್ಲ. ಆದ್ದರಿಂದ ಅದನ್ನು SITಗೆ ಹಾಕಬೇಕು ಅಂತಕ್ಕಂಥದ್ದು ನನ್ನ ಮನವಿ ಇದೆ. ನಾನು ನಾಳೆ ಇವತ್ತು ಸಂಜೆ ಅಥವಾ ನಾಳೆ ಮುಖ್ಯಮಂತ್ರಿಗಳ ಪರ್ಮಿಷನ್ ತಗೊಂಡು ಅವ್ರಿಗೆ ಭೇಟಿ ಮಾಡಿ ಮನವಿ ಕೊಡ್ತಾ ಇದ್ದೇನೆ. ಇದು ಮೊದಲನೇದು. ಹಾಗೆಯೇ ಇನ್ನೊಂದು ನಡೆದಿರ್ತಕ್ಕಂಥದ್ದು ಏನಂತ ಹೇಳಿದರೆ, ಅವರ ಅವಧಿನಲ್ಲಿ ಬಿಟ್ಕಾಯಿನ್ ಒಂದು ಘಟನೆ ನಡೆದಿತ್ತು. ಅದರೊಳಗೂ ಕೂಡ ಇವರ ಸ್ನೇಹಿತರು ಭಾಗವಹಿಸಿದ್ದಾರೆ ಅಂತಕ್ಕಂಥ ಕಾರಣ ಇದೆ. ಅವ್ರನ್ನ ತನಿಖೆಗೆ ಒಳಪಡಿಸಿಲ್ಲ ಅಂತಕ್ಕಂಥದ್ದಿದೆ. ಬಿಟ್ಕಾಯಿನ್ ಅದನ್ನು ಕೂಡ ನಾನು ತಮ್ಮ ಮೂಲಕ ಸರ್ಕಾರಕ್ಕೆ ಮತ್ತು ಮಹಾಜನತೆಗೆ ನಾನು ವಿನಂತಿ ಮಾಡ್ಕೊಳ್ತೀನಿ, ಇದನ್ನು SITಗೆ ವಹಿಸಬೇಕು. ಖಂಡಿತವಾಗೂ ಕೂಡ ಇದನ್ನು SITಗೆ ವಹಿಸಬೇಕು. ಬಿಟ್ಕಾಯಿನ್ ಬಗ್ಗೆ ಯಾಕೆ ಅದಕ್ಕೆ ಸಂಬಂಧಿಸಿದ ಒಂದು ಸ್ಮಾಲ್ ಯೂನಿಟ್ ಒಂದು ನಡೀತಾ ಇತ್ತು. ಅವರು ಒಬ್ಬರು ಜೈಲಿಗೆ ಹೋಗಿದ್ದಾರೆ. ಆಮೇಲೆ ಒಂದು 4 ತಿಂಗಳ ನಂತರ ಹೊರಗೆ ಬಂದಿದ್ದಾರೆ. ಅವ್ರ ಜೊತೆಗೆ ಯಾರ್ಯಾರು ಪಾರ್ಟ್ನರ್ ಇದ್ರು ಅನ್ನೋದು ಒಂದಷ್ಟು ಮಾಹಿತಿಗಳಿದ್ದಾವೆ. ಇವ್ರಿಗೆ ಸಂಬಂಧಪಟ್ಟವ್ರ ಮಾಹಿತಿಗಳಿದ್ದಾವೆ. ಅದನ್ನು ಕೂಡ ಹಣ ಹೇಗೆ ಮಾಡಬೇಕು ಅನ್ನೋದು ಒಂದು ಇನ್ವೆನ್ಷನ್ ಮಾಡೋದಿತ್ತು. ಅದರದ್ದೊಂದು ಕಂಪನಿ ಇತ್ತು. ಎಲ್ಲೋ ಒಂದು ಕಡೆ ಇದರ ಬಗ್ಗೆ ಕೂಲಂಕುಷ ತನಿಖೆ ಆಗಿಲ್ಲ ಕಳೆದ ಅವಧಿಯಲ್ಲಿ ಅಂತಕ್ಕಂಥದ್ದು ನನಗೆ ಬಂದ ಮಾಹಿತಿ. ಆದ್ದರಿಂದ ಬಿಟ್ಕಾಯಿನ್ ಬಗ್ಗೆಯೂ ಕೂಡ ಕೂಲಂಕುಷವಾದ ತನಿಖೆ ಆಗಬೇಕು. ಅದಕ್ಕೂ ಕೂಡ SITಯನ್ನು ನೇಮಕ ಮಾಡಬೇಕು ಅನ್ನತಕ್ಕಂಥದ್ದು ನನ್ನ ಒತ್ತಾಯ ಇದೆ. ಹಾಗೆ ಈ ತೀರ್ಥಹಳ್ಳಿ ಸುತ್ತಮುತ್ತ ಗೌರ್ಮೆಂಟ್ ಲ್ಯಾಂಡ್, ಮಠಗಳಿಗೆ ಸಂಬಂಧಪಟ್ಟ ಲ್ಯಾಂಡ್ನೆಲ್ಲ ಇವತ್ತು ಅವ್ರ ಕಡೆಯವರು ಪರ್ಚೇಸ್
ರಿಜಿಸ್ಟರ್ ದಾಖಲೆಗಳಿದ್ದಾವೆ, ಆಗಿದೆ. ಅದರದ್ದು ಕೂಡ ತನಿಖೆ ಆಗಬೇಕು. ನಾವು ಅದನ್ನು ಸಂಬಂಧಪಟ್ಟ ಸಚಿವರಿಗೂ ಕೂಡ ನಾನು ಅದನ್ನು ನನಗೆ ಅನ್ಕೊಡ್ತೇನೆ. ಕೃಷ್ಣ ಬೈರೇಗೌಡರಿಗೂ ಕೂಡ ಅದನ್ನು ಅವರ ಮಂತ್ರಿಗಳಿಗೂ ಕೂಡ ನಾನು ಕೊಡೋದಕ್ಕೆ ತೀರ್ಮಾನ ಮಾಡಿದ್ದೇನೆ. ಅದರದ್ದು ಒಂದು ತನಿಖೆ ಆಗಬೇಕು ಅಂತಕ್ಕಂಥದ್ದು ನನಗೆ ತನಿಖೆ ಆಗಬೇಕು ಅಂತ. ಹಾಗೆಯೇ ಬಹಳ ಒಂದು ವಿಶಿಷ್ಟವಾದಂಥ ಅಂತ ಹೇಳಿದರೆ, ತೀರ್ಥಹಳ್ಳಿನಲ್ಲಿ ಒಂದು ಘಟನೆ ನಡೆಯುತ್ತೆ. ರಾತ್ರಿ 11-12 ಗಂಟೆಗೆ ಜ್ಞಾನೇಂದ್ರ ಅವರ ಮನೆಯಿಂದ 1 ಕಿಲೋಮೀಟರ್ ದೂರದಲ್ಲಿ ರಾತ್ರಿ ಅವನು ಹೊಡೆದಾಗ್ತಾರೆ. ಬೆಳಿಗ್ಗೆವರೆಗೂ ಅವನು ಜೀವ ಇರ್ತಾನೆ, ಹೆಚ್ಚು ಕಡಿಮೆ 6 ಗಂಟೆಗೆ 7 ಗಂಟೆವರೆಗೆ. ಜ್ಞಾನೇಂದ್ರ ಅವ್ರ ಸಂಬಂಧಿಕರೇ ಅವರನ್ನು ಕರ್ಕೊಂಬಂದು ಹಾಸ್ಪಿಟಲ್ಗೆ ಸೇರಿಸ್ಕೊಂಡು ಮಾಡ್ತಾರೆ. ಅಷ್ಟೊತ್ತಿಗೆ ಅವನು ಸತ್ತು ಹೋಗ್ತಾನೆ. ಅದಕ್ಕೆ ಕಂಪ್ಲೇಂಟ್ ಆಗುತ್ತೆ. 8 ದಿನದವರೆಗೆ ಅದ್ರ ಬಗ್ಗೆ ಯಾವುದೇ ಕ್ರಮವನ್ನು ತೆಗೆದುಕೊಳ್ಳೋದಿಲ್ಲ. 8 ದಿನದವರೆಗೆ. ಆ 8 ದಿನದವರೆಗೆ ಕ್ರಮ ತೆಗೆದುಕೊಳ್ಳೋದಿದ್ದಾಗ ಅವ್ರ ಸಂಬಂಧಿಕರು ಬಂದು ನನ್ನ ಹತ್ರ ಕೇಳಿದ್ರು. ನಾನು ಹೇಳಿದೆ, ಅವ್ರ ಸಂಬಂಧಿಕರು ಏನಾದ್ರು ನೇರವಾಗಿ ನನ್ನ ಹತ್ರ ಬಂದು ನಾನು ಆ ಬಗ್ಗೆ ನಾನು ಯೋಚನೆ ಮಾಡ್ತೇನೆ, ಸುಮ್ಮನೆ ನಾನು ಏನನ್ನು ಮಾಡೋಕ್ಕೆ ಹೋಗೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದೆ. ಆಗ ಅವರು ನಾವು ಕರೀತಾ ಸ್ವಲ್ಪ ನಮ್ಮ ಮನೆಗೆ ಬಂದು ನಾನು ನೋಡ್ತೀವಿ ಅಂತ. ನಾನು ಅವ್ರ ಮನೆಗೆ ಹೋಗಿದ್ದೆ. ಅವರು ಜ್ಞಾನೇಂದ್ರ ಅವರ ಹತ್ತಿರ ಸಂಬಂಧಿಕರು, ತಂದೆಗೆ ಹತ್ತಿರ ಸಂಬಂಧಿಕರು. ರಾತ್ರಿ 10 ಗಂಟೆಗೆ ಅವನು ಅಲ್ಲಿ ಬಾಳೆಕೋಲು ನಿಂತಿದೆ, ಅಲ್ಲಿ ಕುಡಿದು ಮನೆಗೆ ಹೋಗೋನು. ರಾತ್ರಿ ಹೊಡೆದಾಕಿದ್ದಾನೆ. ಬೆಳಿಗ್ಗೆವರೆಗೂ ಮಳೆಯಿಂದಲೇ ಇದ್ದಾನೆ, ಮಳೆಯಲ್ಲೇ ಇದ್ದಾನೆ. ತೊಗೊಂಡೋಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದರೆ ಅವರ ಸಂಬಂಧಿಕರು ನೋಡುವಾಗ ಹಾಗೆ ನಂತರ ಸತ್ತು ಹೋಗಿದ್ದಾನೆ. ನಮ್ಮ ಪೊಲೀಸ್ ಅಧಿಕಾರಿಗಳು ಆಗ ಹೇಗೆ ಮಾಡಿದ್ದಾರೆ ಅಂದರೆ, ನಾನು 8 ದಿನದ ಮೇಲೆ ಆ ಘಟನೆ ಸ್ಥಳಕ್ಕೆ ಹೋಗಿದ್ದು. 8 ದಿನದ ಮೇಲೆ ನನಗೆ ಹೇಳಿದ್ದು, ಅವನು ಎಲ್ಲಿ ಸತ್ತೋಗಿದ್ದಾನೆ, ಎಲ್ಲಿ ಬಿದ್ದಿದ್ದಾನೆ, ಅವನ ಚಪ್ಪಲಿ ಅಲ್ಲೇ ಇದೆ, ಅವನ ಟವಲ್ ಅಲ್ಲೇ ಇದೆ, ಅವನ ಶರ್ಟ್ ಅಲ್ಲೇ ಇದೆ, ಅದೇ ಗದ್ದೆ ಹಂಚ ಮೇಲೆ ಇದೆ. ಮೇನ್ ರೋಡಿಗೆ, ಟಾರ್ ರೋಡಿಂದ 300 ಅಡಿ ಇರ್ಬೋದು. ದೇವರ ದಯದಿಂದ ಪೊಲೀಸರು ಯಾರೂ ಹೋಗಿ ವಿಚಾರಣೆನೂ ಮಾಡಲಿಲ್ಲ, ಅದು ರಿಕವರಿನೂ ಮಾಡಲಿಲ್ಲ. ಸರಿ, ನಾನು ಮೀಡಿಯಾದವ್ರನ್ನ ಕರ್ಕೊಂಡೇ ಅಲ್ಲಿಗೆ ಹೋಗಿದ್ದೆ. ಮೀಡಿಯಾದವರೆಲ್ಲರೂ ಕೂಡ ಅದನ್ನು ಫೋಟೋ ತೆಗೆದಿದ್ದಾರೆ, ಮಾಡಿದ್ದಾರೆ. ಯಾರು ಘಟನೆ ನಡೆದಿತ್ತು ಅವ್ರ ಕುಟುಂಬದವರು 302 ಕೇಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪ್ರಾಬ್ಲಮ್ ಏನಂದರೆ, ಒಬ್ಬ ಜ್ಞಾನೇಂದ್ರವ್ರಿಗೆ ಒಂದು ಮನಸ್ಸಿನಲ್ಲಿದೆ, ಅವ್ರ ಪಕ್ಷದವ್ರು ಯಾರು ಕೊಲೆ ಮಾಡಲ್ಲ, ಅವ್ರ ಪಕ್ಷದವ್ರು ಯಾರು ಕಲ್ಪನೆ ಮಾಡಲ್ಲ, ಅವರೆಲ್ಲರೂ ರಕ್ಷಣೆ ಮಾಡೋದೇ ನಮ್ಮ ಕರ್ತವ್ಯ ಅಂತ. ಅಂದರೆ ಪಕ್ಷಕ್ಕೆ ನಿಷ್ಠರು. ಆ್ಯಕ್ಚುಲಿ ಏನಾಗಿಲ್ಲ, ಆ ಘಟನೆಯಿಂದ ಅವ್ರ ಸಂಬಂಧಪಟ್ಟ ಕಾರ್ಯಕರ್ತರಿಂದ ನಡೆದಿದೆ ಅಂತಕ್ಕಂಥದ್ದು ಹಳ್ಳಿ ಸುತ್ತ ಹರಿದಾಡ್ತಾ ಇದೆ. ಆದರೆ ಇದಕ್ಕೆ ಅಸಹಜ ಸಾವು ಅಂತ ನಾನು ಎಸ್ ಪಿ ಅವರ ಹತ್ರ ಹೋಗಿ ನಾನು ಡೈರೆಕ್ಟಾಗಿ ಹೇಳಿದೆ, ಇಲ್ಲ ನಾನು ಪೊಲೀಸ್ ಆ್ಯಕ್ಟಲ್ಲಿ ಪ್ರೊವಿಷನ್ 7 ಪ್ರಕಾರ ಎಂಕ್ವೈರಿ ಮಾಡ್ತೀನಿ, ಇಲ್ಲಿವರೆಗೆ ಏನೂ ನಡೆದಿಲ್ಲ. ನನ್ನ ಪ್ರಶ್ನೆ ಏನಂದರೆ, ಇವತ್ತು ಕೂಡ ನಾನು ಗೃಹಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ ಹೇಳೋದೇನೆಂದರೆ, ಅದು ವಿಚಾರಣೆ ಮಾಡಿ. 302 ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಯಾರು ಅನ್ನೋನ್ ಪರ್ಸನ್ ಕೊಟ್ಟಿದ್ದಲ್ಲ, ಯಾರ ಮನೇಲಿ ಅವನು ಉಳಿತಾ ಇಲ್ಲ, ಅವ್ರ ಅತ್ತಿಗೆನೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವ್ರು ಯಾರ ಮನೆಗೆ ಕೆಲಸ ಹೋಗ್ತಾರೆ, ಜ್ಞಾನೇಂದ್ರ ಮನೆಗೆ ಕೆಲಸಕ್ಕೆ ಹೋಗಲ್ಲ. ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಜ್ಞಾನೇಂದ್ರ ಅವ್ರ ಮನೆಗೆ ಕೆಲಸಕ್ಕೆ ಹೋಗಲ್ಲ. ಜ್ಞಾನೇಂದ್ರ ಅವ್ರ ಮನೆಗೆ ಹೋಗಿ ಹೇಳಿಯಾರ ಅವ್ರು ಬೆಳಿಗ್ಗೆ 6 ಗಂಟೆಗೆ ಈ ರೀತಿ ಆಗಿದೆ, ನೀವು ಕ್ರಮ ತಗೋಬೇಕು ಅಂತ. ಅದಕ್ಕೆ ಕ್ರಮ ತಗೊಳ್ಳಿಲ್ಲ. ಅಂದರೆ ಒಬ್ಬ ಹೋಮ್ ಮಿನಿಸ್ಟರ್ ಆದರೆ ಏನು ಮಾಡ್ಬೋದು ಅನ್ನೋದನ್ನು, ಹೋಮ್ ಮಿನಿಸ್ಟರ್ ಆಗಿ ಏನು ಮಾಡ್ಬೋದು, ಏನು ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನು ಮುಚ್ಚಾಕ್ಬೋದು ಅನ್ನೋದಕ್ಕೆ ಇದು ಉದಾಹರಣೆ. ನಾನು ಹೇಳ್ತಕ್ಕಂಥದ್ದು 302 ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಆದಮೇಲೆ ಏನು ಕ್ರಮ ತಗೊಳ್ಳಿ, ಅದು ಹೆಂಗೆ ಅಸಹಜ ಸಾವಂತಾಗತ್ತೆ ಒಂದು. ಆಮೇಲೆ 8 ದಿನ ಕಂಪ್ಲೇಂಟ್ ಬಂದ ಮೇಲೂ ಕೂಡ ಅವನು ಎಲ್ಲಿ ಬಿದ್ದಿದ್ದಾನೆ, ಎಲ್ಲಿ ಸತ್ತಿದ್ದಾನೆ ಅಲ್ಲಿವರೆಗೆ ಹೋಗದೇನೆ ಇದ್ದರೆ, ಇವರು ನಮ್ಮ ತೀರ್ಥಹಳ್ಳಿಯಲ್ಲಿ 100-120-200 ಇಂಚ್ ಮಳೆ ಆಗುತ್ತೆ. ಅಲ್ಲಿ ಏನು ಉಳಿಯುತ್ತೆ, ಅಲ್ಲಿ ಆ ಬಟ್ಟೆ ಒಳಗೆ ಏನು ಉಳಿಯುತ್ತೆ, ಅಲ್ಲಿರೋ ನೆಟ್ಟಲ್ಲಿ ಏನು ಉಳಿಯುತ್ತೆ, ಇದು ಹೇಳಿದೆ. ಇದನ್ನು ಪುನಃ ತನಿಖೆಗೆ ಒಳಪಡಿಸ್ಬೇಕು ಅನ್ನೋದು ನನ್ನ ಅಪೇಕ್ಷೆ ಇಲ್ಲ. ಅದಕ್ಕೆ SIT ತನಿಖೆ ಮಾಡಲಿ, ಇವೆಲ್ಲ ಸತ್ಯ ಹೊರಗೆ ಬರಲಿ. ಸಪೋಸು ಅವರೇನು ಇನ್ಫ್ಲೂಯೆನ್ಸ್ ಮಾಡಲಿಲ್ಲ, ಇಟ್ಸ್ ಆಗೋದು, ಅವರು ಅವರ ಸತ್ಯ ಹೊರಗೆ ಬಂದುಬಿಟ್ರೆ ಅದು ಒಳ್ಳೆಯದೇ. ಅದ್ರ ಬಗ್ಗೆ ನಮಗೇನು ಅವ್ರ ಬಗ್ಗೆ ಏನು ಸುಳ್ಳು ಕೇಸ್ ಹಾಕಬೇಕು ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ ಅಲ್ಲ. ಬಟ್ ಇದು ನಡಿಬೇಕು ಅಂತಕ್ಕಂಥದ್ದು ನನಗೆ ಇನ್ನೊಂದು ಬಹಳ ಮುಖ್ಯ ಇರತಕ್ಕಂಥದ್ದು ಏನಂತ ಹೇಳಿದರೆ, 18ನೇ ಇಸ್ವಿನಲ್ಲಿ ನಾನು 13ರಲ್ಲಿ ನಾನು ಸಚಿವನಾಗಿ ಶಿಕ್ಷಣ
ಪ್ರಾಥಮಿಕ ಮತ್ತು ಶಿಕ್ಷಣ ಸಚಿವನ ಕೆಲಸ ಮಾಡ್ತಾ ಇದ್ದೆ. ಕಂಠೀರಿಯಾ ಸ್ಟೇಡಿಯಂನಲ್ಲಿ ನವೆಂಬರ್ 1ನೇ ತಾರೀಕು ಬೆಳಿಗ್ಗೆ ಸುಮಾರು 8,000 ಜನ ಮಕ್ಕಳಿದ್ರು. ನಾನು ಇದ್ದ, ನಮ್ಮ ಮುಖ್ಯಮಂತ್ರಿಗಳಿದ್ದರು. ಸರಿ, ನಮ್ಮಲ್ಲಿ ಒಂದು ಸೂಯಿಸೈಡ್ ಮಾಡ್ಕೊಂಡಿದ್ರು, ಹೆಣ್ಣು ಮಗಳು ತೀರ್ಕೊಂಡು ನಂದಿತ ಅನ್ನೋರು. ಅವರು ಕನ್ನಡ ಮೀಡಿಯಮಿಂದ ಇಂಗ್ಲೀಷ್ ಮೀಡಿಯಂ ತಗೊಂಡು CSCR ಆ ವರ್ಷ ಸೈಂಟ್ ಮೇರಿ ಅಂತ ಅಲ್ಲಿ ಕನ್ನಡ ಮೀಡಿಯಮಲ್ಲಿ ಓದ್ತಾ ಇದ್ರು. ತಂದೆ ತಾಯಿ ಒತ್ತಾಯ ಮಾಡ್ತವಾಗ ಅಲ್ಲಿ CSCR. ಅವ್ರು ನಾನು ಇಂಗ್ಲೀಷ್ ಮೀಡಿಯಂ ಬೇಡ ಅಂತ, ಇವರು ಇಂಗ್ಲೀಷ್ ಮೀಡಿಯಮಿಗೆ ಹೋಗಬೇಕು ಅಂತ ಏನು ಮಾಡಿದ್ದಾರೆ, ಹೋಗಿದ್ದಾರೆ. ಆ ಹೆಣ್ಣು ಮಗಳು ಸತ್ತೋಗಿದ್ದಾರೆ. ಅಷ್ಟೊತ್ತಿಗೆ ಅದಕ್ಕೊಂದು ಕಲರ್ ಕೊಟ್ಟರು. ಮುಸ್ಲಿಮ್ರಿಗೆ ಅಂಟಿಸಿದ್ರು, ಉರ್ದು ಮಾತಾಡ್ತಿದ್ರು ಅಂತ ಒಂದು ಸುಳ್ಳೆಲ್ಲ ಕಂಪ್ಲೇಂಟ್ ಕೊಟ್ಟರು. ನಾನು ಬೆಳಿಗ್ಗೆ ಇಲ್ಲಿದ್ದೀನಿ. ಇಲ್ಲಿದ್ದಾಗ ಅಲ್ಲಿ ಸ್ಟಾರ್ಟ್ ಆಗಿದೆ ಪ್ರಾಬ್ಲಮ್. ಮೆರವಣಿಗೆ ಮಾಡಬೇಕು, ಆ ಶವನ ತಗೊಂಡು ಮೆರವಣಿಗೆ ಮಾಡಬೇಕು ಅಂತ ಜ್ಞಾನೇಂದ್ರ ಅವರ ನೇತೃತ್ವದಲ್ಲಿ. ಇಲ್ಲಿ ಮುಖ್ಯಮಂತ್ರಿಗಳು ನನಗೇನು ಆದೇಶ ಮಾಡಿದ್ದಾರೆ, ಕನ್ನಡ ರಾಜ್ಯೋತ್ಸವಕ್ಕೆ ನಾನು ಸನ್ಮಾನ ಮಾಡಲಿಕ್ಕೆ ಹೋಗಲಿಕ್ಕೆ ಮಾಡಿ ನೀವು 12 ಗಂಟೆವರೆಗೆ 1 ಗಂಟೆವರೆಗೆ ಇಲ್ಲಿ ಇದ್ದು ಹೋಗಬೇಕು. ಕಾರ್ಯಕ್ರಮ ಹೋಗಿ 8,000 ಜನ ಮಕ್ಕಳಿದ್ದಾರೆ. ಸರಿ, ಮುಗಿಸಿ ನಾನು ಊಟನೂ ಮಾಡಿದೆ. ಸೀದಾ ನಾನು ತೀರ್ಥಹಳ್ಳಿ ಹೋಗಿದ್ದೇನೆ. ನೈಟ್ 5:30. ಅಷ್ಟೊತ್ತಿಗೆ ಜ್ಞಾನೇಂದ್ರ ನೇತೃತ್ವದಲ್ಲಿ ಒಂದು 10,000 ಜನ ಏನಂತೀವಿ ಅತ್ಯಾಚಾರ ನಡೆದಿದೆ ಅಂತ ನಡೆದು, ಆಮೇಲೆ ಜ್ಞಾನೇಂದ್ರ ಅವರ ಒತ್ತಾಯ ಏನು ಅಂದರೆ, ಅಲ್ಲಿ ಚೆಸ್ ಸರ್ಕಾರ ಅಂತ ಜ್ಞಾನೇಂದ್ರ ಒತ್ತಾಯ ಏನು ಅಂದರೆ ಆ ಶವನ ಮಸೀದಿ ಎದುರುಗಡೆ ತಗೊಂಡೋಗ್ಬೇಕು ಅಂತ. ತೀರ್ಥಹಳ್ಳಿ ಸತ್ತವ್ರನ್ನೆಲ್ಲ ಮಸೀದಿ ಎದುರುಗಡೆ ತಗೊಂಡೋಗಿ ಪ್ರೊಸೀಜರ್ ಇರಲಿಲ್ಲ. ಅವ್ರಿಗೆ ಯಾವ ದಾರಿ ಅನುಕೂಲನ ಆ ದಾರಿ ತೊಗೊಂಡೋಗಿ ಅಲ್ಲೊಂದು ಕ್ರಿಮೇಷನ್ ಇದಿದೆ, ಕ್ರಿಮೇಟೋರಿಯಂ ಇದೆ, ಅಲ್ಲಿ ತೊಗೊಂಡೋಗಿ ಮಾಡಿದ್ದಾರೆ. BJಪಿಯವರಿಗೆ ಮಸೀದಿ ಎದುರುಗಡೆ ತಗೊಂಡು ಹೋದರೆ ಅವ್ರು ಸ್ವಲ್ಪ ಹೋಗ್ತಾರೆ ಅಂತ ಕಾಣಿಸ್ತಾ ಇದೆ. ಅಲ್ಲಿ ಸ್ಟ್ರೈಕ್ ಮಾಡಿ ಧರಣಿ ಮಾಡಿದ್ರು. ನಾನು ಮೆರವಣಿಗೆ ನಾನು ಹೋದೆ. ನಮ್ಮ ಜೊತೆಗೆ ಇವರಿದ್ರು, ಇನ್ನೊಬ್ಬರಿದ್ರು. ಇವ್ರು ಸ್ವಲ್ಪ ಹೆದರಿದ್ರು. ಬೇಡ ಸರ್ ಅಂತ ಹೇಳಿದ್ರೆ, ನೀವು ಹೆದರಿದ್ರೆ ನನ್ನ ಜೊತೆಗೆ ಬರಬೇಡಿ, ನಾನು ಒಬ್ಬನೇ ಹೋಗ್ತೇನೆ. ಹೆದರಿಕೆ ಇದ್ದರೆ ನೀವು ಮನೆ ಹೋಗ್ಬೇಡಿ ಅಂತ. ನಾನು ಒಬ್ಬನೇ ಹೋಗಿದ್ದೆ, ಅವ್ರ ಜೊತೆಗೆ ಹೋಗಿದ್ದೇನೆ. ಮೆರವಣಿಗೆ ನಾನು ಹೋದೆ. ಅವಾಗ SP ಹೇಳಿದ್ರು, ಸರ್ ನೀವು ಮನೆಗೆ ಹೋಗ್ಬೇಡಿ, ಇದನ್ನು ನಾನು ಮ್ಯಾನೇಜ್ ಮಾಡ್ತೀನಿ ಅಂತ ಹೇಳಿದ್ರು. ಮಸೀದಿ ತೊಗೊಂಡು ಬಿಡಲಿಲ್ಲ ಅವರು, ತೊಗೊಂಡೋಗಿ. ನೆಕ್ಸ್ಟ್ ನಾನು ಜ್ಞಾನೇಂದ್ರವರಿಗೆ ಅವತ್ತು ಕೂಡ ಮಿನಿಸ್ಟರ್ ಆದಾಗಲೂ ಕೂಡ ಹೇಳಿದ್ದೇನೆ, ಪಾರ್ಟಿಯಿಂದ ರೆಸಲ್ಯೂಷನ್ ಮಾಡಿದ್ವಿ, ಧರಣಿ ಸತ್ಯಾಗ್ರಹ ಮಾಡಿದ್ದು ತಾಲೂಕು ಆಫೀಸ್ ಎದುರುಗಡೆ. ಏನಂತ CBI ತನಿಖೆ ಮಾಡಬೇಕು, CBI ತನಿಖೆ ಮಾಡಬೇಕು ಅಂತ. ಆಮೇಲೆ ಚುನಾವಣೆ ಬರೋವರೆಗೆ 15ರಿಂದ 18ರವರೆಗೆ ವೈಕುಂಠ ಸಮಾರಾಧನೆ ಇವರೇ ಮಾಡಿದ್ರು. ಆ ಮಗುವಿನ ವೈಕುಂಠ ಸಮಾರಾಧನೆ ಗೆದ್ದ ಮೇಲೆ ಪ್ರತಿ ವರ್ಷ, ಅದೇ ವೈಕುಂಠ ಸಮಾರಾಧನೆ 3 ವರ್ಷ ಮಾಡಿದ್ದಾರೆ. ಗೆದ್ದ ಮೇಲೆ ಮಾಡಲಿಲ್ಲ, ಗೆದ್ದು ಮಾಡಿದ್ರು. ಅಮಿತ್ ಶಾನ ಮನೆಗೆ ಕರ್ಕೊಂಡೋದ್ರು ಚುನಾವಣಾ ಪೂರ್ವದಲ್ಲಿ. ಈಗ ನಾನು ಅಮಿತ್ ಶಾ ಅವರಿಗೂ ನಾನು ಚಾಲೆಂಜ್ ಮಾಡ್ತೇನೆ, ಜ್ಞಾನೇಂದ್ರರಿಗೂ ಚಾಲೆಂಜ್, ನಿಮಗೆ ತಾಕತ್ತಿದ್ರೆ ನೀವು CBI ತನಿಖೆ ಮಾಡಿಸಿ. ನಮ್ಮ ಸರ್ಕಾರಕ್ಕೆ ನಾವು ವಿನಂತಿ ಮಾಡ್ಬಿಟ್ಟು ನೀವು CBI ತನಿಖೆಗೆ ರೆಫರ್ ಮಾಡಿ. ಅವತ್ತೂ ಕೂಡ ನಾನು ಲೆಟರ್ ಕೊಟ್ಟಿದ್ದೇನೆ, ರೆಫರ್ ಮಾಡಿ ಅಂತ. ಇವತ್ತು ಕೂಡ ನಾನು ಹೇಳ್ತಾ ಇದ್ದೇನೆ, ನಿಮ್ಗೆ ತಾಕತ್ತಿದೆ. ಆರೋಪಿ ಆಗೋದಿದ್ರೆ 99% ಜ್ಞಾನೇಂದ್ರನೇ ಆರೋಪಿ ಆಗ್ತಾರೆ. ಇಟ್ ಇಸ್ 100% ಕ್ರಿಯೇಟೆಡ್ ಕೇಸ್, 100% ಕ್ರಿಯೇಟೆಡ್ ಕೇಸ್. ಅಲ್ಲಿ ಏನಾಗಿದೆ ಅಂದರೆ, ತಂದೆ ತಾಯಿ ಹೊಡೆದ್ಬಿಟ್ಟಿದ್ದಾರೆ ಮಗುವಿಗೆ, ವಾಪಸ್ ಹೋದರೆ ಮಕ್ಕಳು ಹೊಡಿತಾರೆ ಅಂತ ಹೇಳಿ ಇವ್ರು ಗುಡ್ಡಕ್ಕೆ ಹೋಗಿದ್ದಾರೆ. ಆಮೇಲೆ ತಂದೆನೇ ಮನೆ ಕರ್ಕೊಂಬಂದಿದ್ದಾನೆ, ಗುಡ್ದಿಂದ ಮನೆ ಕರ್ಕೊಂಬಂದಿದ್ದಾನೆ. ಸಂಜೆ ಆಟ ಆಡಿದ್ದಾರೆ ಅವರು. ಅವ್ರ ಅಂಗಡಿನಲ್ಲಿರೋ ಇಲೆ ಪಾಸ್ಟನ್ನ ಕುಡಿದಿದ್ದಾರೆ. ಇವ್ರೇನು ಮಾಡಿದ್ದಾರೆ, ಅದನ್ನು ಬೆಳಿಗ್ಗೆವರೆಗೂ ಕೂಡ ಗುಟ್ಟು ಮಾಡಿದ್ದಾರೆ. ವಿಷ ಕುಡಿದಿದ್ದು ಹೇಳಿಲ್ಲ. ತಂದೆ ತಾಯಿ ವಿಷ ಕುಡಿಸಿದ್ದನ್ನ ಹೇಳಿಲ್ಲ. ಇವರಿಗೇನು ವಿಷ ಕುಡಿದಿದೆ ಅಂತ ಗೊತ್ತಾದರೆ ತಾಪತ್ರ ಆಗುತ್ತೆ ಅಂತ ಹೇಳಿ ಇವ್ರು ಹೊಡೆದಿದ್ದಕ್ಕೆ ವಿಷ ಕೊಡೋದು ಅಂತ ಹೇಳ್ತಾರೆ ಅಂತೇಳಿ ಇವ್ರು ಹೇಳಿಲ್ಲ. ಹೇಳದೇ ಇದ್ದಾಗ ಏನಾಯಿತು, ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಮಾಡಿದರೆ ಏನಂತ ನಮಗೆ ಗೊತ್ತಿಲ್ಲ. ನಾರ್ಮಲಿ ವಿಷ ಕುಡಿದ್ರೆ ಏನು ಮಾಡಬೇಕು, ಹೊರಗೆ ತೆಗಿಬೇಕು. ಇವ್ರು ಏನೂ ಗೊತ್ತಿಲ್ಲ ಅಂತಂದಾಗ ಅವರು ವಾಂತಿ ಆಗದಿದ್ದಾಗ ಇಂಜೆಕ್ಷನ್ ಕೊಟ್ಟಿದ್ದಾರೆ. ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಆ್ಯಕ್ಚುಲಿ ಒಂದು ರೀತಿ ಅವರೇ ಸಾಯಿಸಿದಂಗೆ. ವಿಷ ಕುಡಿಯಿರಿ ಅಂತ ಬಾಯಿ ಬಿಟ್ಟು ಹೇಳಿದರೆ ಡ್ರಾ ಮಾಡೋದು, ಸ್ಟಮಕ್ಕಿಂದ ಅದನ್ನು ವಿಡ್ರಾ ಮಾಡಿಲ್ಲ. ಸರಿ, ಅದು ಹೋಗಿ ಅದು ಕೊನೆಗೆ ಅಲ್ಲಾಯಿತು, ಡಿಸ್ಚಾರ್ಜ್ ಮಾಡಿದ್ದಾರೆ. ಇಲ್ಲಿ ಆಗೋದಿಲ್ಲ ಅಂತ ಆದಮೇಲೆ ಶಿವಮೊಗ್ಗ ಆ ಡಿಸ್ಚಾರ್ಜ್ ಆದಮೇಲೆ ಇವರು ಒಪ್ಕೋತಾರೆ ಡಾಕ್ಟರ್ ಹತ್ರ, ವಿಷ ಕೊಡದಿದ್ದವರು. ಅದರೊಳಗೆ ಆಫ್ಟರ್ ಡಿಸ್ಚಾರ್ಜಿಂಗ್ ಸಮ್ಮರಿ ದೆನ್ ಡಾಕ್ಟರ್ ರೈಟ್ಸ್ ಆನ್ ಇಟ್, ವಿಷ ಕೊಟ್ಟಿದ್ದು ಅಂತೇಳಿ.
ವಿಷ ಕುಡಿದಿದ್ದು ಹೌದು ಅಂತ ಡಾಕ್ಟರ್ ಸಮ್ಮರಲ್ಲಿ ಇದ್ದಾಗಲೂ ಕೂಡ ಇವ್ರು ಧರಣಿ ಮಾಡಿದ್ದಾರೆ. ಈ ನಮ್ಮ ದೇಶದ ಮಹಾನ್ ಭಾವ ಆ ಮನೆ ಹೋಗಿ ವಿಸಿಟ್ ಕೊಟ್ಟು ಕಿಮ್ಮನೆ ರತ್ನಾಕರ್ ತೋರಿಸ್ಬೇಕು, ಇದರೊಳಗೆ ಹ್ಯಾಂಡ್ ಇದೆ, ಮಾಡಿ ತನಿಖೆ. ಇವತ್ತು ಮಾಡ್ಬೋದಲ್ಲ, ಇವತ್ತು ಮಾಡ್ಬೋದಲ್ಲ. ರಾಜ್ಯ ಮಟ್ಟದ ಮೀಡಿಯಾದವರು ಇವತ್ತು ನಾನು ಚಾಲೆಂಜ್ ಮಾಡಿದ್ದೇನೆ. ಜ್ಞಾನೇಂದ್ರ 5,000 ರೂಪಾಯಿ ಹುಟ್ಟಿದ್ದು ಡೌಟ್ ಇದೆ. ಅವ್ರ ಮನೆಗೆ ಹೋಗಿ ನೀವು ನನ್ನ ವಿರುದ್ಧ ಕೇಸ್ ಕೊಡಿ, ಓಡ್ ಕೊಡಬೇಡಿ, ಆದರೆ ನೀವು ಜೀವ ತಗೊಳ್ತೀವಿ ಮಾಡ್ತೀವಿ ಅನ್ನೋದಕ್ಕೆ ಹೋಗಬೇಡಿ. ನಾನು 3 ಲಕ್ಷ ರೂಪಾಯಿ ಹಣ ಕೊಟ್ಟು ಬಂದೀನಿ ಅವರಿಗೆ. ಯಾವ ಕಾರಣಕ್ಕೆ? ಯಾಕಂದರೆ ನಾನು ಸಾಲ ಮಾಡ್ಕೊಂಡಿದ್ದೀನಿ, ನನಗೆ ತೊಂದರೆ ಆಗುತ್ತೆ, ಅಲ್ಪಸಂಖ್ಯಾತರು ಇರೋ ಜಾಗದಲ್ಲಿ ನಾನು ಅಂಗಡಿ ಇಟ್ಕೊಂಡಿದ್ದೀನಿ, ನನಗೆ ವ್ಯಾಪಾರ ಆಗಲ್ಲ, ನಾನು ಏನು ಮಾಡಬೇಕಾಗತ್ತೆ? ನಾನು ಅವ್ರ ಕುಟುಂಬದವ್ರನ್ನ ಕೊಡ್ಸ್ಕೊಂಡು ಅವ್ರ ಎದುರುಗಡೆನೇ ಮಾತಾಡಿದ್ದೀನಿ. ನೀವು ನಾನು ಕೊಟ್ಟಿದ್ದೂ ಯಾರಿಗೆ ಹೇಳ್ಬೇಡಿ, ನಾನು ಯಾರಿಗೆ ಹೇಳಲ್ಲ, ನಿಮಗೇನು ಮನಸ್ಸಿದೆಯೋ ಅದನ್ನು ಮಾಡಿ ಅಂತಕ್ಕಂಥ ಮಾತನ್ನೇ ಹೇಳಿದ್ದೇನೆ. ಇವತ್ತು ನಾನು ಒತ್ತಾಯ ಮಾಡ್ತಾ ಇದ್ದೇನೆ, ಅದನ್ನು CBI ಹಾಕಿ. ಆದರೆ ಈ ರೀತಿ ಎಷ್ಟು ಘಟನೆಗಳನ್ನು ಮಾಡ್ತಾರೆ BJP ಅವರು, ಎಷ್ಟು ನತದೃಷ್ಟನ್ನು ತೆಗಿತಾ ಇದ್ದಾರೆ. ಆ್ಯಕ್ಚುಲಿ ಎಲ್ಲವೂ ಆದಮೇಲೆ B ರಿಪೋರ್ಟ್ ಹಾಕಿದ್ದಾರೆ. B ರಿಪೋರ್ಟನ್ನು ಕ್ರಿಯೇಟ್ ಮಾಡಿದ್ರು ಅಂತ ಹೇಳಿ ಕ್ರಿಯೇಟ್ ಮಾಡಿದ್ರೆ ಇವರು ಹೋಮ್ ಮಿನಿಸ್ಟರ್ ಆಗಿದ್ರಲ್ಲ, ಹೌದು ಹೌದು. ಅವ್ರು ಮಾಡಿದಾಗ, ಅವ್ರು ಹೋಮ್ ಮಿನಿಸ್ಟರ್ ಆದಾಗ ನಾನು ಒತ್ತಾಯ ಮಾಡಿದ್ದೀನಿ. ಈಗ ನಮ್ಮ ಸರ್ಕಾರ ಬಂದಿದೆ, ಈಗಲೂ ಕೂಡ ಈಗ ಕುಲಕರ್ಣಿಯವ್ರನ್ನೇ ಒಳಗೆ ಕಳಿಸಿದ್ದಾರೆ. ರಿಪೋರ್ಟ್ ಸರಿ ಇಲ್ಲ, ಚಾರ್ಜ್ ಶೀಟ್ ಹಾಕಿಲ್ಲ ಅಂತ. ಕುಲಕರ್ಣಿಯನ್ನು ಒಳಗೆ ಕಳಿಸ್ತಿಲ್ವಾ? ಕುಲಕರ್ಣಿ ವೆಂಚರ್ಸ್ ನಡೀತಾ ಇಲ್ವಾ? ಈಗ ಮಾಡಲಿ, ಅಮಿತ್ ಶಾನೇ ಮಾಡಿಸ್ಲಿ. ತುಂಬಾ ಸರಿ ಒತ್ತಾಯ ಮಾಡಿದ್ದೀನಿ, ತುಂಬಾ ಸರಿ ಲ್ಯಾಂಡಿಂಗ್ ಹೇಳಿದ್ದೀನಿ. ಹೇಳಿ ಬನ್ನಿ, ನಾನು ಕಂಪ್ಲೀಟ್ ಮಾಡಿಬಿಟ್ಟು ಮುಗಿಸ್ಬಿಡ್ಲಿ. ನಾನು ಮುಗಿಸ್ತೇನೆ. ಒಂದು ಪಾಯಿಂಟ್ ಇದೆ ಅಷ್ಟೇ. ಒಂದು ನಂದಿತಾ ಕೇಸಿಂದ ಇದ್ರ ಬಗ್ಗೆ ನಾನು ಹೇಳಿದ್ದೇನೆ. ಇನ್ನೊಂದು ಏನಂತ ಹೇಳಿದ್ರೆ, ಇತ್ತೀಚೆಗೆ ಒಂದು 7-8 ಕಟ್ಟಡಗಳನ್ನು ಇತ್ತೀಚೆಗೆ ರೀಸೆಂಟಾಗಿ 2 ತಿಂಗಳಿಂದ ಉದ್ಘಾಟನೆ ಮಾಡಿದ್ದಾರೆ. ಅಷ್ಟೂ ಕಟ್ಟಡಗಳು ಸೋರ್ತಾ ಇದ್ದಾರೆ. ಅವರು ಜ್ಞಾನೇಂದ್ರ ಅವಧಿಯಲ್ಲಿ ಆಗಿರ್ತಕ್ಕಂಥ ಅಷ್ಟು ಅದು ಹೋಮ್ ಡಿಪಾರ್ಟ್ಮೆಂಟಿಗೆ ಒಂದು 7-8 ಕಟ್ಟಡಗಳು ಬರ್ತವೆ ಮತ್ತು ಒಂದು ಕಟ್ಟಡ ತಾಲೂಕ್ ಪಂಚಾಯತಿದು ಗ್ರಾಮೀಣ ಅಭಿವೃದ್ಧಿ ಇಲಾಖೆಗೆ ಬರುತ್ತೆ. ಅಷ್ಟೂ ಕಟ್ಟಡಗಳು ಸೋರ್ತಾ ಇದ್ದಾರೆ. ಅವರು ಉದ್ಘಾಟನೆ ದಿನನೂ ಸೋರ್ತಾ ಇದ್ದಾರೆ. ಉದ್ಘಾಟನೆ ದಿನನೂ ಕೂಡ ಲಿಫ್ಟ್ ಹಾಕ್ಸಿದ್ರು, ಅದರೊಳಗೆ ಜ್ಞಾನೇಂದ್ರನೇ ಸಿಗಾಕೊಂಡಿದ್ರು, ಮೇಲೆ ಹೋಗಿಲ್ಲ, ಮಧ್ಯದಲ್ಲಿ ಸಿಗಾಕೊಂಡಿದ್ರು, ಜ್ಞಾನೇಂದ್ರನೇ ಸಿಗಾಕೊಂಡಿದ್ರು. ಈ ರೀತಿ ನಡೆದಿದೆ. ಇದು ಎಲ್ಲದನ್ನು ತನಿಖೆಗೆ ಒಳಪಡಿಸಬೇಕು ಅನ್ನೋದು ನನ್ನ ಒತ್ತಾಯ ಇದೆ. ಅದನ್ನು ನಾನು ಹೇಳ್ತೇನೆ. ಈಗ ಕೇಳಿ ಸರ್. ಒಂದು ನಿಮಿಷ ಪ್ರಶ್ನೆ ಕೇಳೋದಕ್ಕೆ ಮುಂಚೆ ಸಮಪ್ ಮಾಡಿಬಿಡ್ತೀನಿ. ಇವತ್ತು ಕಿಮ್ಮನೆ ರತ್ನಾಕರ್ ಅವರ ಡಿಮ್ಯಾಂಡ್ ಈ ಪತ್ರಿಕಾಗೋಷ್ಠಿ ಮೂಲಕ 3 ವಿಚಾರಗಳಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಅಲ್ಗಾ ಜ್ಞಾನೇಂದ್ರ ಅವರ ವಿರುದ್ಧ SITಯನ್ನು ರಚನೆ ಮಾಡಬೇಕು ಅಂತಕ್ಕಂಥದ್ದು ಡಿಮ್ಯಾಂಡು. ಅದರಲ್ಲಿ ಮೊದಲನೇ ಪಾಯಿಂಟು 525 PSI ನೇಮಕ ಹಗರಣದಲ್ಲಿ ಈಗಾಗಲೇ ಭಾಳಷ್ಟು ಕೇಸ್ ಆಗಿದೆ, ಎಲ್ಲ ಆಗಿದೆ. ಇವ್ರನ್ನ ಎಲ್ಲೂ ಸಹ ಆರೋಪಿ ಮಾಡಿಲ್ಲ. ಅಲ್ಗಾ ಜ್ಞಾನೇಂದ್ರ ಅವ್ರನ್ನ ಈ ವಾಸ್ ದ ಹೋಮ್ ಮಿನಿಸ್ಟರ್ ಅಟ್ ದಟ್ ಟೈಮ್. ಇದರಲ್ಲಿ ಇವ್ರದ್ದು ಇನ್ವಾಲ್ವ್ಮೆಂಟ್ ಇದೆ ಅಂತಕ್ಕಂಥದ್ದು ನಮ್ಮ ಒಂದು ಆರೋಪ ಇದೆ. ಎರಡನೇದು ಬಿಟ್ಕಾಯಿನ್ ಹಗರಣದಲ್ಲಿ ಏನಕ್ಕೆ ನಾವು ಇದನ್ನು ಪ್ರಸ್ತಾಪ ಮಾಡ್ತಾ ಇದ್ವಿ ಅಂದರೆ, ಇವತ್ತು ಬಿಟ್ಕಾಯಿನ್ ಹಗರಣ ಆದ ನಂತರ ತೀರ್ಥಹಳ್ಳಿನಲ್ಲಿ ಸಾಕಷ್ಟು ಲ್ಯಾಂಡ್ ವಹಿವಾಟುಗಳು ನಡೆದಿದೆ. ಅದು ಬೇನಾಮಿ ವಹಿವಾಟುಗಳು. ಇದರಲ್ಲಿ ಅಲ್ಗಾ ಜ್ಞಾನೇಂದ್ರ ಅವರ ಮಗನೂ ಸಹ ಹಲವಾರು ಪ್ರಾಪರ್ಟಿಗಳನ್ನ ಕೈಗೆ ತಗೊಂಡಿದ್ದಾರೆ. ಹಾಗಾಗಿ ಇವತ್ತು ಈ ಕಾರಣಕ್ಕೋಸ್ಕರ ಒಂದು ವಿಶೇಷ ತನಿಖೆ ಮುಖಾಂತರ ರಾಜ್ಯ ಸರ್ಕಾರ ಇದನ್ನ ತನಿಖೆ ಮಾಡಿಸ್ಬೇಕು ಅಂತೇಳಿ ಸನ್ಮಾನ್ಯ ಕಿಮ್ಮನೆ ರತ್ನಾಕರ್ ಅವರು ಮತ್ತು ನಾವು ರಾಮಚಂದ್ರಪ್ಪನವರು ಈ ಪತ್ರಿಕಾಗೋಷ್ಠಿ ಮೂಲಕ ರಾಜ್ಯ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಸಹ ಬರೆದಿದ್ದೇವೆ. ಇನ್ನು ಉಳಿದಂತೆ ಇನ್ನೊಂದು ಪ್ರಕರಣದ್ದು ಅವತ್ತೇನು ಒಂದು ಕೊಲೆ ಮೊಕದ್ದಮೆಗೆ ಸಂಬಂಧಪಟ್ಟಂತೆ ಆಗಿರ್ತಕ್ಕಂಥದ್ದನ್ನ ಈಗಾಗಲೇ ಅವರು ವಿವರವಾಗಿ ತಮಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಮತ್ತೆ ಏನು ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಗೃಹ ಇಲಾಖೆಗೆ ಸಂಬಂಧಪಟ್ಟಂತೆ ಮತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ ಸಂಬಂಧಪಟ್ಟಂತೆ ಕಟ್ಟಡಗಳಲ್ಲಿ
ಕಳಪೆ ಕಾಮಗಾರಿ ಆಗಿರ್ತಕ್ಕಂಥದ್ದು ಅದೊಂದು ಸಹ ಇವರ ಕೈವಾಡ ಇದೆ. ಅಂದರೆ ಆ ಕಳಪೆ ಕಾಮಗಾರಿಗೆ ಅಲ್ಗಾ ಜ್ಞಾನೇಂದ್ರ ಅವರ ಕೈವಾಡ ಇರೋದ್ರಿಂದ ಅದನ್ನು ಸಹ SIT ತನಿಖೆಗೆ ಒಳಪಡಿಸಬೇಕು ಅಂತಕ್ಕಂಥದ್ದು. ಮತ್ತೆ ಲಿಖಿತವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, ಸನ್ಮಾನ್ಯ ಗೃಹ ಮಂತ್ರಿಗಳಿಗೆ ಮತ್ತೆ ಸನ್ಮಾನ್ಯ ಗ್ರಾಮೀಣಾಭಿವೃದ್ಧಿ ಸಚಿವರಿಗೆ ಮನವಿಯನ್ನು ಕೊಟ್ಟು ಇಷ್ಟು ಪ್ರಕರಣಗಳನ್ನ SIT ತನಿಖೆ ಮಾಡಬೇಕು ಅಂತೇಳಿ ಇವತ್ತು ಈ ಪತ್ರಿಕಾಗೋಷ್ಠಿ ಮುಖಾಂತರ ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು ತಮ್ಮ ಗಮನಕ್ಕೆ ತರ್ತೀನಿ. ತಾವು ಪ್ರಶ್ನೆಗಳು ಕೇಳ್ಬೋದು. ಇನ್ನೊಂದು ವಿಚಾರವನ್ನ ತಮ್ಮ ಗಮನಕ್ಕೆ ತರ್ತೇನೆ. ನಿನ್ನೆ ಶೋಭಾ ಕರಂದ್ಲಾಜೆರವರು ನಾಗಮಂಗಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಮೇಲೆ FIR ಪ್ರಕರಣ ದಾಖಲಾಗಿದ್ದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಪತ್ರಿಕಾಗೋಷ್ಠಿ ಮಾಡಿ ಸಿದ್ದರಾಮಯ್ಯನವರ ಸರ್ಕಾರ ತುರ್ತು ಪರಿಸ್ಥಿತಿ, ಅಘೋಷಿತ ತುರ್ತು ಪರಿಸ್ಥಿತಿಯನ್ನು ರಾಜ್ಯದಲ್ಲಿ ತಂದಿದೆ ಅನ್ನೋ ಮಾತನ್ನು ಹೇಳಿದ್ದಾರೆ. ನಾನು ಶೋಭಾ ಮೇಡಮ್ ಅವ್ರಿಗೆ ಬಹಳಷ್ಟು ಸಂದರ್ಭದಲ್ಲಿ ಇದ್ದೇನೆ, ಇವತ್ತು ಮತ್ತೆ ಅವರಿಗೆ ಜ್ಞಾಪಿಸೋದಕ್ಕೆ ಇಷ್ಟಪಡ್ತೇನೆ. ಅವರು ಕರ್ನಾಟಕದ ಪಾಲಿಗೆ ಅಂದರೆ ಅವರು ಕೇಂದ್ರ ಮಂತ್ರಿಯಾಗಿ ಏನೇನು ಯೋಜನೆ ರಾಜ್ಯದ ಜನಕ್ಕೆ ಕೊಟ್ಟರು, ರಾಜ್ಯದ ರೈತರಿಗೆ ಕೊಟ್ಟರು ಅಂತ ಹಿಂದೇನು ಹೇಳಿಲ್ಲ, ಇವತ್ತು ಹೇಳಿಲ್ಲ, ಮುಂದೆ ಹೇಳ್ತಾರಲ್ಲ ನನಗಂತೂ ಗೊತ್ತಿಲ್ಲ. ನನ್ನ ವಿನಂತಿ ಇರ್ತಕ್ಕಂಥದ್ದು ಶೋಭಾ ಕರಂದ್ಲಾಜೆರವರಿಗೆ, ದಯಮಾಡಿ ಕರ್ನಾಟಕದ ಪಾಲಿಗೆ ರಾಜಕಾರಣ ಬದಿಗಿಟ್ಟು ನೀವು ಈ ರಾಜ್ಯಕ್ಕೆ ಸೀತಾಮಾತೆಯಾಗಿ ರಾಜ್ಯದ ಅಭಿವೃದ್ಧಿಗೆ ಸಹಕಾರವನ್ನು ಕೊಡಿ. ದಯಮಾಡಿ ಶೂರ್ಪನಖಿಯ ಪಾತ್ರವನ್ನು ವಹಿಸಿಕೊಳ್ಳೋದಕ್ಕೆ ಹೋಗಬೇಡಿ. ನೀವು ಈ ರಾಜ್ಯಕ್ಕೆ ಯಾವತ್ತೂ ಸಹ ರಾಜ್ಯದ ಅಭಿವೃದ್ಧಿ ವಿಚಾರದಲ್ಲಿ ಸೀತಾಮಾತೆ ಆಗಬೇಕು, ಬಿಟ್ರೆ ಶೂರ್ಪನಖಿ ಪಾತ್ರಕ್ಕೆ ಮುಂದಾಗಬೇಡಿ ಅಂತ ಅಂದ್ಬಿಟ್ಟು ಅವ್ರು ವಿನಂತಿ ಮಾಡ್ತೇನೆ. ಎರಡನೇದು, ನಾಗಮಂಗಲದ ವಿಚಾರ ಏನಕ್ಕೆ ಪ್ರಮುಖ ಆಗುತ್ತೆ ಅಂದರೆ ಪರೇಶ್ ಮೇಸ್ತಾ ಪ್ರಕರಣ ಇಡೀ ರಾಜ್ಯಕ್ಕೆ ಗೊತ್ತಿದೆ. ಪರೇಶ್ ಮೇಸ್ತಾ ಪ್ರಕರಣದಲ್ಲಿ ಯಾವ ರೀತಿ ಶೋಭಾ ಕರಂದ್ಲಾಜೆರವರು ಅಲ್ಲಿ ಹೋಗಿ ದೂರನ್ನ ದಾಖಲಿಸಿದ್ರು, ಯಾವ ರೀತಿ ಅದನ್ನ ತಗೊಂಡವರು, ಕೊನೆಗೆ ಏನಾಯ್ತು, CBI ಏನು ರಿಪೋರ್ಟ್ ಕೊಡ್ತು, B ರಿಪೋರ್ಟ್ ಕೊಟ್ಟ ಮೇಲೆ ಇವ್ರ ಹೇಳಿಕೆ ಏನಿತ್ತು, ಇದೆಲ್ಲ ನಾವು ನೋಡಿದ್ದೇವೆ. ಹಾಗಾಗಿ ಈ ವಿಚಾರವನ್ನು ಇಟ್ಕೊಂಡು ಈ ತರದ ಬೆಂಕಿ ಹಚ್ಚುವಂತ ಕೆಲಸವನ್ನ ಅವ್ರು ಮಾಡೋದು ಬೇಡ. ದಯಮಾಡಿ ರಾಜ್ಯದಲ್ಲಿ ಕುವೆಂಪುರವರ ಆಶಯಕ್ಕೆ ಅನುಗುಣವಾಗಿ ಸರ್ವ ಜನಾಂಗದ ಶಾಂತಿಯ ತೋಟ ನೆಲೆಸಲಿ ಅಂತ ವಿನಂತಿ ಮಾಡ್ತಾ, ಇದೇನಾದ್ರು ಅಘೋಷಿತ ತುರ್ತು ಪರಿಸ್ಥಿತಿ ಇದ್ರೆ ಅದು ಈ ದೇಶದಲ್ಲಿ ಮೋದಿರವರ ಸರ್ಕಾರದಲ್ಲಿ ಇದೆ ಅನ್ನೋದು ಬಿಟ್ರೆ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಬಹಳ ಚೆನ್ನಾಗಿದೆ. ಶೋಭಾ ಕರಂದ್ಲಾಜೆರವರು ಈ ತರದ ಪ್ರಚಾರದ ಗಿಮಿಕ್ಗಳನ್ನ ಬಿಟ್ಟು ಈ ರಾಜ್ಯದ ಅಭಿವೃದ್ಧಿಯ ಹಿನ್ನೆಲೆಯಲ್ಲಿ ಒಬ್ಬ ಸೀತಾಮಾತೆಯ ರೋಲನ್ನು ವಹಿಸಿಕೊಳ್ಳಿ, ಶೂರ್ಪನಖಿಯ ರೋಲನ್ನು ವಹಿಸಿಕೊಳ್ಳೋದು ಬೇಡ ಅಂತ ಹೇಳಿ ವಿನಂತಿಯನ್ನು ಮಾಡ್ತೇನೆ. ಸುಮ್ಮನೆ ಹೇಳಿಕೆ ಕೊಡೋ ಬದಲು ಎಲ್ಲ ಕಡೆ ಶಾಂತಿಯನ್ನ ಕಾಪಾಡುವಂಥ ಕೆಲಸವನ್ನು ಮಾಡಲಿ ಅಂತೇಳಿ ಕಾಂಗ್ರೆಸ್ ಪಕ್ಷದ ಪರವಾಗಿ ವಿನಂತಿಯನ್ನು ಮಾಡಿ, ತಾವೇನಾದ್ರು ರತ್ನಾಕರ್ ಬಗ್ಗೆ ಪ್ರಶ್ನೆ ಇದ್ದರೆ ತಪ್ಪು ಕೇಳ್ಬೋದು. ದಾಖಲೆ ಬಿಡುಗಡೆ ಮಾಡ್ತೀರಾ ಸರ್? ಅವಧಿಯ ಪ್ರಾಪರ್ಟಿ ಖರೀದಿ ಮಾಡಿದ್ದು? ಹೌದು ಹೌದು ಹೌದು. ಇವತ್ತು ನಾನು ಬಿಡುಗಡೆ ಮಾಡ್ತಾ ಇಲ್ಲ, ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ಅಧಿಕಾರಿಗಳಿಗೆ ಸಪ್ಲೈ ಮಾಡ್ತೇನೆ. ಸರ್, ಎಷ್ಟು ಕೋಟಿ ಯಾರು ನೀವು ಪ್ರಕಟ ಮಾಡಿದ್ದೇ ನಾನು ಹೇಳುತ್ತಾ ಇರೋದು. ಈಗ ಆ ಸಂದರ್ಭದಲ್ಲಿ 500-600 ಕೋಟಿ ಅಂತ ಹೇಳಿ ಮಾಧ್ಯಮದಲ್ಲಿ, ಪ್ರಿಂಟ್ ಮೀಡಿಯಾದಲ್ಲಿ ಮತ್ತು ದೃಶ್ಯ ಮಾಧ್ಯಮದಲ್ಲೆಲ್ಲ ಪ್ರಕಟ ಆಗಿದೆ. ಅದನ್ನೇ ನಾನು ಹೇಳ್ತಾ ಇರೋದು ಅಷ್ಟೇ. ಮತ್ತೆ ನನಗೆ ವೈಯಕ್ತಿಕವಾದ ಅಲ್ಲ ಅದು. ಆದರೆ ನಾವು ಪ್ರೆಸ್ ಮೀಡಿಯಾ ನೋಡಿದ್ವಿ, ಅವರು ಎಲ್ಲಿಗೆ ಹೋಗಿದ್ರು, ಅವರು ತೀರ್ಥಳಿಗೆ ಹೋಗಿದ್ರು, ಮಾಡಿದ್ರು, ಎಲ್ಲದೂ ಕೂಡ ಫೋಟೋಸು ಏನು ಮೀಡಿಯಾ ಮೂಲಕನೇ ಎಲ್ಲರಿಗೂ ಗೊತ್ತಾಗಿರ್ತದೆ. ಸುಮ್ಮನೆ ಅಲ್ಲ, ನೀವು ಸುಮ್ಮನೆ ಹಾಕಿದ್ರೆ ನಾನೇನು ಮಾಡೋಕ್ಕಾಗಲ್ಲ. ನಾನು ಮೀಡಿಯಾದಲ್ಲಿ ಬಂದಿದ್ದನ್ನೇ ನಾನು ಹೇಳ್ತಾ ಇರೋದು. ಏನಂದ್ರೆ ಜೈಲಿಗೆ ಹೋಗಿ ಸತ್ಯ, ಅದಕ್ಕೆ ದಾಖಲೆ ಬೇಕಾ? ಈಗ ನಾನು ಮತ್ತೆ ಚಾರ್ಜ್ ಶೀಟ್ ಕಾಪಿ ತರಬೇಕಾಗುತ್ತೆ. ಯಾರ್ಯಾರು ಜೈಲಿಗೆ ಹೋಗಿದ್ದು 13-14 ಜನ ಹೋಗಿದ್ದಾರೆ, DIG ಕೂಡ ಹೋಗಿದ್ದಾರೆ. ಅಷ್ಟೇ. ನಾನು ಹೇಳ್ತಿರೋದು, ಜ್ಞಾನೇಂದ್ರ ಅವರು ಹೋಮ್ ಮಿನಿಸ್ಟರ್ ಆದಂಥ ಸಂದರ್ಭದಲ್ಲಿ ವಿರೋಧ ಪಕ್ಷ ನಾಯಕರು ಪ್ರಶ್ನೆ ಕೇಳಿದಾಗ ವರದಿ ನೀವೇನು ಹೇಳ್ತೀರಿ ಅಂತ ಕೇಳಿದಾಗ ಈ ನಂದಿತಾ ಕೇಸಿಗೆ ಸುಳ್ಳು ವರದಿ ಅಂತ ಹೇಳಿದ್ರು. ನೀವಿದ್ದಾಗಲೂ ಅವರೇ ವರದಿ ಕೊಡೋದು, ನಾವಿದ್ದಾಗಲೂ ಅದನ್ನೇ ವರದಿ, ಪೊಲೀಸ್ನವ್ರು ಹೇಳಿದ್ರೆ ನಂಬಬೇಕಾಗತ್ತೆ ಅನ್ನೋದನ್ನ ಸಿದ್ದರಾಮಯ್ಯನವ್ರು ಹೇಳಿದ್ರು. ಅದನ್ನೇ ನಾನು ಹೇಳ್ತಾ ಇರೋದು. ಈಗ ಸಪೋಸ್ ಅವರೇ ಒತ್ತಾಯ ಮಾಡಿದ್ರು ತನಿಖೆ ಆಗಬೇಕು, ಹಿಮನ್ ರತ್ನಾಕರ್ ಮಿಸ್ಟೇಕ್ ಇದೆ ಅಂತ ಹೇಳಿ ಅವ್ರು ಹೇಳಿರೋದು, ನಾನಲ್ಲ. ಅವ್ರದ್ದು ವಿಡಿಯೋ ಬೇಕಾದ್ರೆ ತಾಲೂಕು ಆಫೀಸಲ್ಲಿ ಏನು ಮಾತಾಡಿದ್ದಾರೆ ಅದನ್ನು ನಿಮ್ಗೆ ಎಲ್ರಿಗೂ ಬೇಕಾದ್ರೆ ನಾನು ಕಳಿಸ್ಕೊಡ್ತೇನೆ. ನಾನು ಹೇಳ್ತೀನಿ, ಈಗ ಕುಲಕರ್ಣಿ ಅವರಿಗೆ ಮಾಡಿದ್ರಲ್ಲ ಅದೇ ರೀತಿ ಪುನರ್ವಿಚಾರಣೆ ಮಾಡಲಿ. ಕುಲಕರ್ಣಿ ಅವರು ಪ್ರಾಥಮಿಕ ಹಂತದಲ್ಲಿ ಕುಲಕರ್ಣಿ ವಾಸ್ ನಾಟ್ ಅಕ್ಯೂಸ್. ನೀವು CBI ಹಾಕಿದಾಗ ಅವ್ರು ಅಕ್ಯೂಸ್ ಆಗಿ ಮಾಡಿರೋದು, CBI ರಿಪೋರ್ಟ್ ಬಂದಾಗ ಅವ್ರನ್ನ ಅಕ್ಯೂಸ್ ಆಗಿ ಮಾಡಿ ಜೈಲಿಗೆ ಕಳಿಸಿರೋದು ಕುಲಕರ್ಣಿ ಅವರಿಗೆ. ಇದು ಮಾಡಿ ನಾವು ಮಾಡ್ತೀವಿ 100%. ಹೇಳಿ,
ಈಗ ನೀವು ಮನಸ್ಸಿಗೆ ಹಾಕೋಬೇಡಿ. ಈಗ ನಾನು ಒತ್ತಾಯ ಮಾಡ್ತಿದ್ದೀನಿ, ನಮಗೆ ಅನ್ಯಾಯ ಆಗಿದೆ, ನೀವು ನ್ಯಾಯ ಕೊಡಿ. ಪಾತ್ರ ಇದೆ ಅಂತಂದ್ರೆ ನಿಮ್ಗೆ ಸಿಗರೇಟ್ ಅಂತ ತನಿಖೆ ಮಾಡ್ತಾ ಇದೆ, ಸರ್ಕಾರದ ಮೇಲೆ ನಂಬಿಕೆ ಇಲ್ವಾ ನಿಮ್ಗೆ? ತನಿಖೆ ಮಾಡ್ತಾ ಇರೋದು ಸರ್ಕಾರದ ಮೇಲೆ ಪೂರ್ಣ ನಂಬಿಕೆ ಇದೆ, ಪೂರ್ಣ ನಂಬಿಕೆ ಇದೆ. ಸ್ಪೆಷಲ್ ಟಾಸ್ಕ್ ಫೋರ್ಸ್ ಮೂಲಕ ಮಾಡಿ ಅಂತ ನಾವು ಹೇಳ್ತೀವಿ. ಸರ್, ಈಗ ವಾಲ್ಮೀಕಿ ಹಗರಣ ಮತ್ತು ಮೂಡ ಹಗರಣ ಇವೆರಡು ಬಯಲು ಬಂದರೆ ಬಹಳ ಆಕ್ಟಿವ್ ಆಗಿದ್ರು ನೀವು ಕಾಂಗ್ರೆಸ್ ನಾಯಕರು. ನಾವು ಹೇಳಿರೋದು ನಮಗೆ ಗೊತ್ತಿಲ್ಲ. ಈಗಿರೋ ಒಂದು ಪುಂಖಾನುಪುಂಖವಾಗಿ ಬಿಜೆಪಿ ಪರವಾಗಿ ಆರೋಪ ಮಾಡ್ತಿಲ್ಲ, ಅವಾಗ ಯಾಕೆ ಮಾಡಿಲ್ಲ ನೀವು? ಒಂದು ತಾರ್ಕಿಕ ಹಂತಕ್ಕೆ ಯಾಕೆ ತಗೊಂಡಿಲ್ಲ? ನೋಡಿ ಯಾವಾಗ ಈಗ ನೀವು ಕೂಡ ಬಹಳಷ್ಟು ಸಾರಿ ಶಾಂತಿಯುತವಾಗಿರ್ತೀರಿ, ಕೆಲವು ಸರಿ ನೀವು ಹೊರಗೆ ಬರ್ತೀರಿ. ಅದೇ ರೀತಿ ನಮ್ಗೆ ಕೂಡ ಇದು ರಾಜಕೀಯ ವ್ಯವಸ್ಥೆ. ಈಗ ಜಯಪ್ರಕಾಶ್ ನಾರಾಯಣ್ ನಾನು ಯಾಕೆ ಹೇಳಿದೆ, ಎಮರ್ಜೆನ್ಸಿ ಬಗ್ಗೆ ಮಾತಾಡಿದ್ವಿ. ಜಯಪ್ರಕಾಶ್ ನಾರಾಯಣ್ ಎಮರ್ಜೆನ್ಸಿ ತುರ್ತು ಪರಿಸ್ಥಿತಿ ಇದ್ದಾಗ ಹಾಳಾಗಿತ್ತು. ಈಗ ಆ್ಯಕ್ಚುಲಿ ಜಯಪ್ರಕಾಶ್ ನಾರಾಯಣ್ ಹೇಳಿಕೆ ಗೊತ್ತಿದೆ, ನೀವು ಓದಿದ್ದೀರ? ಗೊತ್ತಿದೆಯಾ? 77 ಇದ್ರ 77 ಜಯಪ್ರಕಾಶ್ ನಾರಾಯಣ್ ನಾನು ಕೂಡ ಸಂಪೂರ್ಣ ಕ್ರಾಂತಿಯಲ್ಲಿ ತೊಡಸ್ಕೊಂಡವನು. ಅವ್ರು ಏನು ಹೇಳಿದ್ರು ಗೊತ್ತಾ ನಿಮಗೆ? ಇಂದಿರಾ ಗಾಂಧಿ ಸ್ಟೇಟ್ಮೆಂಟ್ ಬಂದಿದೆ, ಎರಡೂ ಇದೆ ನಮ್ಮ ಹತ್ರ, ಎರಡೂ ಇದೆ. ಈಗ ಪುಸ್ತಕ ನನ್ನ ಹತ್ರ ಇದೆ, ಪುಸ್ತಕ ಇದೆ. ಏನಿದೆ ಗೊತ್ತಾ? ಸಪೋಸ್ ಮಿಲಿಟರಿ ಅವರು ಕಾನೂನು ಬಾಹಿರವಾಗಿ ಇವರೇನಾದ್ರು ಸಂವಿಧಾನ ವಿರೋಧಿ ಏನಾದರೂ ಕ್ರಮ ತೆಗೆದುಕೊಂಡ್ರೆ ಮಿಲಿಟರಿ ಅವರು ನೀವು ಸರ್ಕಾರಕ್ಕೆ ಕೈ ಜೋಡಿಸಬಾರ್ದು ಅಂತಕ್ಕಂಥ ಮಾತನ್ನ ಜಯಪ್ರಕಾಶ್ ನಾರಾಯಣ್ ಹೇಳಿದ್ರು. ಅದನ್ನ ಇಂದಿರಾ ಗಾಂಧಿ ಟ್ರೀಟೆಡ್ ಆಸ್ ಎ ಮೀಟಿಂಗ್. ನೀವು ಓದಿದ್ದೀರ? ಅದು ಅವರು ಇಂಡಿವಿಜುವಲ್ ಲೆಟರ್ ಬರ್ತಿದ್ದಾರೆ, ಅವರ ಪ್ರೆಸೆಂಟ್ ಡೈರಿ ಇದೆ. ನಿಮ್ಗೆ ಪುಸ್ತಕ ಬೇಕು ಅಂದ್ರೆ ನಾಳೆ ಅದರ ಕಾಪಿ ನಿಮಗೆ ಹೇಳ್ತಾ ಉದಾಹರಣೆ ಕೊಟ್ಟೆ. ನೀವು ಹೇಳಿದ್ದಕ್ಕೆ ತುರ್ತು ಇವ್ರು ನನಗೆ ಹೇಳಿದ್ರಲ್ಲ, ನಾನು ಹೇಳಿದ್ದು ನೀವು ಯಾಕೆ ತುರ್ತು ಪರಿಸ್ಥಿತಿ ಮಾಡಿದ್ರಿ ಅನ್ನೋದನ್ನ ಹೇಳಿದ್ದಕ್ಕೆ ನಾನು ಜಯಪ್ರಕಾಶ್ ನಾರಾಯಣ್ ಮಿಲಿಟರಿ ಅವರಿಗೆ ನೀವು ಅವ್ರ ಆದೇಶವನ್ನ ಪಾಲಿಸಬೇಡಿ ಅಂತ ಹೇಳಿಕೆ ಕೊಟ್ಟಿದ್ರು. ಇಟ್ ಈಸ್ ಎ ಕಾನ್ಫಾರ್ಮಿಟಿನಿ ಅಂತ ಬಂತು. ಆದ್ರಿಂದ ನಾವು ವಿ ಹ್ಯಾವ್ ಇಂಪೋಸ್ಡ್ ದಿ ಎಮರ್ಜೆನ್ಸಿ ಅಂತ ಸ್ಟೇಟ್ಮೆಂಟ್ ಇದೆ. ಅದನ್ನ ನಾನು ಹೇಳಿದೆ ಅಷ್ಟೇ, ನೀವು ನೆನಪು ಮಾಡಿದೆ ಅಷ್ಟೇ, ನೆನಪು ಮಾಡಿದೆ ಅಷ್ಟೇ. ಮೊದಲು ಒಂದು CID ಆಯ್ತು, ಆಮೇಲೆ ವೀರಪ್ಪ ನ್ಯಾಯಮೂರ್ತಿ ತನಿಖೆ ಆಯ್ತು, SIT ಆಯ್ತು. 3 ತನಿಖೆ ಆಗಿದೆ. 3 ತನಿಖೆಗಳು ನೀವು ಯಾರ್ಯಾರ ಬಸವರಾಜ ಬೊಮ್ಮಾಯಿ ಯಾರನ್ನೂ ಸಹ ಇವನ್ ಪ್ರಾಸಿಕ್ಯೂಷನ್ ಮಾಡಲಿಲ್ಲ, ಇವನ್ ಆರೋಪಿನೂ ಸಹ ಮಾಡಲಿಲ್ಲ. ಅಂದ್ರೆ 3 ತನಿಖೆಗಳು ಸಹ ಅವ್ರ ಹೆಸರನ್ನ ತರಲಿಕ್ಕೆ ಸಾಧ್ಯವಾಗಿಲ್ಲ. ನೀವು ಈಗ ನೇರವಾಗಿ ಆರೋಪ ಮಾಡ್ತೀವಿ, ತನಿಖೆ ಮಾಡಿ ಅಂತ ಹೇಳ್ತಾರೆ. ತನಿಖೆ ಸತ್ಯಾಸತ್ಯತೆ ಬಗ್ಗೆ ಈಗಲೂ ಕೂಡ ಅನುಮಾನಗಳಿದ್ದಾವೆ. ಪುನಃ ತನಿಖೆ ಮಾಡಲಿಕ್ಕೆ ಸುಳ್ಳುವಾಗಿದ್ರೆ ಏನು 3 ತನಿಖೆ ಮಾಡೋದು ಸತ್ಯಾಂಶ ಹೊರಬರೋದು. 3 ತನಿಖೆ ಮಾಡೋದು ನಿಮ್ಮ ಸರ್ಕಾರಗಳೇ ಮಾಡೋದು. ಜುಡಿಷಿಯಲ್ ಎನ್ಕ್ವೈರಿ ಅಂತ ಎಲ್ಲವೂ ನಿಮ್ಮ ಸರ್ಕಾರ ಮಾಡುವಂತ ಎಲ್ಲಾ ತನಿಖೆಗಳು ಅವ್ರನ್ನ ಆ ಫ್ರೇಮ್ ವರ್ಕ್ ತರಲಿಕ್ಕೆ ಆಗಿಲ್ಲ ಅಂದ್ರೆ ನಿಮ್ಮ ತನಿಖೆ ಎಲ್ಲ ವಿಫಲ. ಇಲ್ಲ ರಾಜಪ್ಪರೇ, ಇಲ್ಲಿ ಒಂದು ಹೊಸ ನಾವು ಬಹಳ ಸ್ಪಷ್ಟವಾಗಿ ಹೇಳಿದ್ರು. ಈ ಎಲ್ಲ ಬೆಳವಣಿಗೆಗಳು ಆದ್ಮೇಲೆ ಒಂದು ಮಾಹಿತಿ ಅಲ್ಲಿ ಆ ತನಿಖೆಯಿಂದ ಆಚೆ ಇದೆ, ಆ ತನಿಖೆಯ ವ್ಯಾಪ್ತಿಯಿಂದ. ಅಂದ್ರೆ ತೀರ್ಥಹಳ್ಳಿನಲ್ಲಿ ಏನು ಬೇನಾಮಿ ಟ್ರಾನ್ಸಾಕ್ಷನ್ಸ್ಗಳು ಆಗಿದೆ, ಕಟ್ಟಡಗಳಿರ್ಬೋದು, ಭೂಮಿ ಇರ್ಬೋದು, ಮತ್ತೊಂದಿರ್ಬೋದು, ಬಹಳ ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದೀವಿ. ಅಲ್ಗಾ ಜ್ಞಾನೇಂದ್ರವರ ಮಗನ ಹೆಸರಲ್ಲೂ ಸಹ ದಾಖಲೆಗಳು ರಿಜಿಸ್ಟರ್ ಆಗಿದೆ. ಇದನ್ನು ಯಾರು ತನಿಖೆ ಮಾಡಬೇಕು? ಅದಕ್ಕೋಸ್ಕರ ನಾವು ಸರ್ಕಾರ ವಿನಂತಿ. ಒಂದು ನಿಮಿಷ ಮುಗಿಸ್ತೀನಿ. ತನಿಖೆ ವಿಫಲ ಅಲ್ಲ ರೀ, ಅಡಿಷನಲ್ ಈಗ ಒಂದು ಚಾರ್ಜ್ ಶೀಟ್ ದಯಮಾಡಿ ಕೇಳಿ ಸರ್, ಕೇಳಿ ನಿಮ್ ಉತ್ತರ ಕೊಡಕ್ಕೆ ಕೊಡ್ತಿದ್ದೆ. ಇಲ್ಲ ಮುಗಿಸಿದ ಮೇಲೆ ನೀವು ಪ್ರಶ್ನೆ ಕೇಳಿ, ಎಲ್ಲವೂ ಉತ್ತರ ಕೊಡ್ತೀನಿ. ಏನೇನು ಈಗ ನಮ್ಗೆ ಅಡಿಷನಲ್ ಮಾಹಿತಿ ಬಂದಿದೆ ಈ ಟ್ರಾನ್ಸಾಕ್ಷನ್, ಬೇನಾಮಿ ಟ್ರಾನ್ಸಾಕ್ಷನ್, ಇಷ್ಟು ದಾಖಲೆಗಳನ್ನ ನಾವು ಮುಖ್ಯಮಂತ್ರಿಗಳಿಗೆ ಮತ್ತೆ ಸಾಮಾನ್ಯ ಹೋಮ್ ಮಿನಿಸ್ಟರ್ಗೆ ಕೊಟ್ಟು ಆ ತನಿಖೆಗೆ ಇದನ್ನು ಸೇರಿಸಿ ಅಥವಾ ವಿಶೇಷವಾದ ತನಿಖೆ ಮಾಡಿ. ಯಾಕೆಂದ್ರೆ ಈ ಪ್ರಾಪರ್ಟಿ ಇಟ್ ಇಸ್ ಲಿಂಕ್ಡ್ ವಿತ್ ದಟ್ ಟ್ರಾನ್ಸಾಕ್ಷನ್, PSI ಸ್ಕ್ಯಾಂಡಲ್ ಆಸ್ ವೆಲ್ ಆಸ್ ಬಿಟ್ಕಾಯಿನ್. ನಮ್ಮ ಹತ್ರ ಇರೋ ದಾಖಲೆಗಳು ಇವತ್ತೇನೋ ಪ್ರಾಪರ್ಟಿ ಡಾಕ್ಯುಮೆಂಟ್ ಬಂದಿದೆ, ಹೇಳ್ಬೇಕಲ್ಲ, ಅವ್ರಿಗೆ ಸೋರ್ಸ್ ಹೇಳ್ಬೇಕಲ್ಲ. ಈಗ ನಾನು ಒಂದು ಪ್ರಾಪರ್ಟಿ ತಗೊಂಡಿದ್ದೀನಿ, ಎಲ್ಲಿ ಬಂತು ಅಂತ ಹೇಳಿ. ಎರಡನೇದು ತಾವೇನು ಕೇಳ್ತಾ ಇದ್ದೀರಾ ನೋಡಿ, ತನಿಖೆನಲ್ಲಿ ಯಾವತ್ತೂ ಸಹ ಹಿಂಗೆ ಅಡ್ವೊಕೇಟ್, ಅವರು ಸಹ ಅಡ್ವೊಕೇಟ್ ಹೇಳ್ತಾ ಇದೀವಿ, ಒಂದ್ಸಲ ಚಾರ್ಜ್ ಶೀಟ್ ಹಾಕ್ತಾರೆ, ಎರಡನೇ ಚಾರ್ಜ್ ಶೀಟ್ ಹಾಕ್ಬಾರ್ದು ಅಂತ ಏನಿಲ್ಲ. ಸೊ ಇಲ್ಲಿ ವಿಶೇಷವಾದಂತಹ ಬೆಳವಣಿಗೆಗಳಾಗಿದೆ. ಬೆಳವಣಿಗೆಗೆ ಪೂರಕವಾಗಿ ದಾಖಲೆಗಳನ್ನ ಸರ್ಕಾರ ಕೊಡ್ತಾ ಇದೆ.
ಅವರು ಸರ್ಕಾರ ಮಾಡ್ತಾರೆ, ಈಗ ಡಾಕ್ಯುಮೆಂಟ್ ಮೇಲೆ ಅವರು SIT ಆರ್ಡರ್ ಮಾಡ್ತಾರೆ. ಅದು ನಮ್ಮ ಡಿಮ್ಯಾಂಡ್. ಥ್ಯಾಂಕ್ ಯು ಅನಂತ. ಕೆಲಸ ಮಾಡಿ ಸರ್, ಅವರ ವಿರುದ್ಧ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣ ಅಂತ CBI ಕೊಡಿ. ಇಲ್ಲ ಒಂದು ನಿಮಿಷ, ಇಲ್ಲ ಒಂದು ನಿಮಿಷ, ಕೇಳಿ. ಒಂದು ನಿಮ್ಮ ಪ್ರಶ್ನೆನ ನಾನು ಸ್ವೀಕಾರ ಮಾಡ್ಕೊಂಡು ಇನ್ನೊಂದು ಹೇಳ್ತೀನಿ. ಅರ್ಗಾ ಜ್ಞಾನೇಂದ್ರರವರು ಸದಾ ಹೊಸಲೇ ಮಾತೃಭೂಮಿ ಅಂತೇಳಿ ಕಾಕಿ ಚಡ್ಡಿ ಹಾಕೊಂಡು, ಕರಿ ಟೋಪಿ ಹಾಕೊಂಡು, ವೈಟ್ ಶರ್ಟ್ ಹಾಕೊಂಡು ಶಾಖಿನಲ್ಲಿ ಹೋಗಿ ಬಂದಂತವ್ರು ಅವರೇ ಹೇಳ್ಕೊತಾರೆ. ನಾನು ಸಂಘ ಪರಿವಾರದಿಂದ ಬಂದನು ಅಂತೇಳಿ ಅವರೇ ಕೊಡ್ಲಿ. ಅವ್ರು ದೇಶಕ್ಕೆಲ್ಲ ಇದನ್ನ ಹೇಳ್ತಾರಲ್ಲ, ನೀತಿ ಹೇಳ್ತಾರಲ್ಲ. ಸಂಘ ಪರಿವಾರದ ಅದೇ ತಾನೇ ದೇಶ ಸಂರಕ್ಷಣೆ ನಾವೇ ಮಾಡ್ತಿರ್ತಕ್ಕಂಥದ್ದು. ದೇಶದ ಸಂಪತ್ತು ಎಲ್ಲರಿಗೂ ಹಂಚಿಕೆ ಆಗಬೇಕು. ಅರ್ಧ ಜ್ಞಾನೇಂದ್ರ ಕೊಡ್ಲಿ, CBI ಆಗ್ಲಿ ಅಂತೇಳಿ ನಾವು ಎಂಡರ್ಸ್ ಮಾಡ್ತೀವಿ. ನಮ್ದು ನಾವು ಹೇಳಿದೀವಲ್ಲ ಮಾಡ್ಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು.